ಕಾಡಾನೆಗಳಿಂದ ಒಳಗೊಂಡಂತೆ ವನ್ಯಜೀವಿಗಳ ಆಹಾರಕ್ಕೆ ಪೂರಕವಾದ ಮರಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅರಣ್ಯ ಇಲಾಖೆಯಿಂದ ಒಳಗೊಂಡಂತೆ ಸರ್ಕಾರವನ್ನು ಆಗ್ರಹಿಸುವ ನಿಟ್ಟಿನಲ್ಲಿ ಜೂನ್ 5ರಂದು ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಒತ್ತಾಯಿಸುವ ಕಾರ್ಯಕ್ರಮ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ರಾಜ್ಯಾಧ್ಯಕ್ಷ ಹರೀಶ್ ಜಿ ಆಚಾರ್ಯ ಮಾತನಾಡಿ, ಅಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಂಭಾಗ ಪಕ್ಷ ಭೇದಗಳಿಲ್ಲದೆ ಸಮಾವೇಶಗೊಂಡು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಿದ್ದೇವೆ ಎಂದರು. ನಿಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಆನೆಗೆ ಕಾರಿಡಾರ್ ಬೇಲಿಗಳನ್ನು ಅಳವಡಿಸ್ತಾರೆ, ಅದಕ್ಕೆ ಇಂತಿಷ್ಟೇ ಹೈಟ್ ಮಾಡಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಪ್ರಕಾರ ಇನ್ನೂ ಸ್ವಲ್ಪ ಹೈಟ್ ಮಾಡಿ ಹಾಕುವಂತ ವ್ಯವಸ್ಥೆಗಳಾಗಬೇಕು. ಕೆಲವು ಕಡೆ ಎಲ್ಲೋ ನಾವು ವಾಟ್ಸಪ್ ಸಂದೇಶಗಳು ಅಥವಾ ಬೇರೆದರಲ್ಲಿ ನೋಡಿದಾಗ ಎಲ್ಲೋ ಆನೆಗಳು ಅದನ್ನು ಕೂಡ ದಾಟಿ ಬರುವಂತ ವ್ಯವಸ್ಥೆಗಳು ಕಾಣ್ತಾ ಇದೆ. ಈ ಟೀಕ್ ಮರಗಳು ಅಥವಾ ನಮಗೆ ನೀಲಗಿರಿ ಮರಗಳು ಇತ್ಯಾದಿಗಳನ್ನ ಬೆಳೆಸಿರುವ ಉದ್ದೇಶಗಳು ಇಲ್ಲಿವರೆಗೆ ನಮಗೆ ಸಿಕ್ಕಿಲ್ಲ. ಹಲವಾರು ನಾವು ಫಾರೆಸ್ಟ್ ಅಧಿಕಾರಿಗಳನ್ನ ಕೇಳಿದ್ವಿ, ಇದರಿಂದ ಏನು ಪ್ರಯೋಜನ, ಯಾಕೆ ಬೆಳೆಸ್ತಾ ಇದ್ದೀರಾ ಏನು ಅಂತ. ಅವರಿಗೇನೆ ಗೊತ್ತಿಲ್ಲ ಯಾಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಈ ಹೋರಾಟಕ್ಕೆ ರೈತ ಸಂಘದವರು, ಗೌಡ ಸಮಾಜ, ಕೊಡವ ಸಮಾಜ ಅಥವಾ ಬಂಟರ ಸಂಘ, ಪೂಜಾರಿ ಸಂಘ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಿದೆ. ಎಲ್ಲವರು ಬಂದು ಕೈ ಜೋಡಿಸಿ ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಆಗುವಂತ ತೊಂದರೆಗಳನ್ನು ತಪ್ಪಿಸೋಕ್ಕೋಸ್ಕರ ನಾವು ನಾಡ್ದು ಶುಕ್ರವಾರದ ದಿನ 5ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಕೊಡ್ತೀವಿ. ಹಾಗೆ MLAಗಳು, MLC, MP ಮತ್ತೆ ಅರಣ್ಯ ಅಧಿಕಾರಿಗಳು, DFO ಇವರಿಗೆಲ್ಲ ಮನವಿಗಳನ್ನು ಕೊಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂಘಟನೆಯ ಸಲಹೆಗಾರ ವಾಂಚಿರ ವಿಠಲ ನಾಣಯ್ಯ, ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷ ಸೋಮನಾಥ, ಸದಸ್ಯ BB ವಸಂತ ಪಾಲ್ಗೊಂಡಿದ್ದರು.